ಸಂಜೀವಿನಿ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪಾವಗಡ ಪಟ್ಟಣದ SSK ಬೈಲೂರು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ 2026 ಕಾರ್ಯಕ್ರಮಕ್ಕೆ ಶಾಸಕರನ್ನು ಸ್ವಾಗತಿಸಿದ್ದು ಹೀಗೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇಂದೆಂದೂ ಕಂಡಿರದ ರೀತಿ ಪಾವಗಡ ತಾಲೂಕು ಪಂಚಾಯಿತಿಯ ಇಒ ಮಧುಸೂದನ್ ಅವರ ನೇತೃತ್ವದಲ್ಲಿ ಒಂದು ಅದ್ದೂರಿಯಾದಂಥ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕರನ್ನು ಮಹಿಳೆಯರು ಸ್ವಾಗತಿಸುವ ಮೂಲಕ ವೇದಿಕೆಗೆ ಇಒ ಮಧುಸೂದನ್ ಕರೆತಂದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕರಾದ HP ವೆಂಕಟೇಶ್ ಖುಷಿಯಾಗಿ ಮಾತನಾಡಿದ್ದು ಹೀಗೆ. ಇಷ್ಟು ಆಯೋಜನೆ ಮಾಡಿದ್ರು 20, 30, 40, 60 ಸಾವಿರ ಜನ ಸೇರಿಸಿರೋದು ಉದಾಹರಣೆ ಇದೆ. ಬಟ್ ಆದರೆ ಇವತ್ತು ತುಂಬಾ ಸಂತೋಷ ಆಯಿತು. ಏನು ನಮ್ಮ ಮಹಿಳೆಯರು ಇಷ್ಟು ಜನ ಮಹಿಳೆಯರು ಸೇರಿ ಅದ್ದೂರಿಯಾದಂಥ ಸ್ವಾಗತ ಮಾಡಿದ್ದೀರಾ. ಆಮೇಲೆ NRLM ಸ್ಕೀಮಿಂದ ತುಂಬ ಉಪಯೋಗಕ್ಕೆ ಬರುವಂಥ ನೀವೆಲ್ಲ ಮಾಡಿರೋದು ನೋಡಿದ್ರೆ ಆ ಗೊಂಬೆಗಳು ನೀವೆಲ್ಲ ಮಾರ್ಕೆಟಿಂಗ್ ಮಾಡೋದು, ಇನ್ನೊಂದು ಸ್ವಂತವಾಗಿ ನೀವೇ ಸ್ವಂತವಾಗಿ ಕೆಲಸ ಮಾಡಿ ದುಡಿಮೆ ಮಾಡೋದು ಮುಖ್ಯವಾದ ವಿಷಯ. ಯಾಕಂದರೆ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಕಟ್ಕೋಬೇಕು. ಯಾಕಂದರೆ ಗಂಡು ಮಕ್ಕಳು ಬರೀ ಖರ್ಚು ಮಾಡೋದ್ರಲ್ಲಿರ್ತಾರೆ, ವೇಸ್ಟ್ ಖರ್ಚು ಮಾಡ್ತಾರೆ. ಈಗಿನ ದಿನಗಳಲ್ಲಿ ಯುವಕರು ಹೆಚ್ಚಿನ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಹಾಗಾಗಿ ಮಹಿಳೆಯರು ಅರಿವು ಮೂಡಿಸ್ಬೇಕು. ಈ ವೆರೈಟಿ ಆಫ್ ಸಾಂಗ್ಸು, ಡ್ಯಾನ್ಸು ಎಲ್ಲ ನೋಡ್ತಿದ್ರೆ ತುಂಬ ಸಂತೋಷ ಆಗ್ತಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನದಾಗಿ ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು. ಮಹಿಳೆಯರು ಸ್ಪೋರ್ಟ್ಸಲ್ಲಿ ಎಲ್ಲ ಸ್ಪೋರ್ಟ್ಸ್ಗಳೆಲ್ಲ ಟ್ರೈನಿಂಗ್ ಕೊಡಬೇಕು. ಒಳ್ಳೊಳ್ಳೆ ಡ್ಯಾನ್ಸ್ ತುಂಬ ಬಹಳ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರು. ವಿಶ್ವ ಮಹಿಳಾ ದಿನಾಚರಣೆ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ನಾನು ನಿರೀಕ್ಷೆ ಮಾಡಿದ್ದೀನಿ. ಓಕೆ, ನಮ್ಮ ಪಾವಗಡದಲ್ಲಿ ಮಹಿಳೆಯರು ನೋಡಿ ಅವರು ಡ್ಯಾನ್ಸಸ್ಸು, ಆಮೇಲೆ ಅವ್ರ ಉದ್ದಿಮೆಗಳು ಸ್ಟಾರ್ಟ್ ಮಾಡಿರೋದು ಎಲ್ಲ ನೋಡಿ ತುಂಬ ಸಂತೋಷ ಆಯಿತು. ಆಮೇಲೆ ಹೆಚ್ಚಿನದಾಗಿ ಮಹಿಳೆಯರಿಗೆ ಅನುಕೂಲಗಳನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಓಕೆ, ಯಾಕಂದರೆ ಸ್ವಾವಲಂಬಿ ಜೀವನ ನಡೆಸಬೇಕು. ಅವ್ರಿಗೆ ಏನೇ ಕಷ್ಟ ಇದ್ದರೂ ಹೆಚ್ಚಿನದಾಗಿ ಪ್ರಿಫರೆನ್ಸ್ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಅಲ್ಲ, ಇವತ್ತು ನೀವು ಬಹುಶಃ ಇಷ್ಟೊತ್ತು ಸಮಯ ಮೀಸಲಿಟ್ಟಿರಲಿಲ್ಲ ಹೆಣ್ಮಕ್ಳಿಗೂ ಇಲ್ಲ, ಬಟ್ ಅವ್ರ ಅಭಿಮಾನಕ್ಕೆ ನಾನು ಕಾರ್ಯಕ್ರಮದಲ್ಲಿ BO ರೇಣುಕಮ್ಮ ಭಾರತದಲ್ಲಿ ಮಹಿಳೆಯರಿಗೆ ನೀಡುವ ಸ್ಥಾನಮಾನವನ್ನು ವಿವೇಕಾನಂದರು ಚಿಕಾಗೋದಲ್ಲಿ ಯಾವ ರೀತಿ ಹೇಳಿದ್ದಾರೆ ಎಂದು ಜ್ಞಾಪಿಸಿಕೊಂಡರು. ಚಿಕಾಗೋ ದೇಶಕ್ಕೆ ಹೋಗಿರ್ತಾರೆ ಆತ್ಮೀಯರೇ. ಅಲ್ಲಿ ನಮ್ಮ ಲೋಕೇಶ್ ಅಂತವರು ಕೇಳ್ತಾರೆ, ಅಣ್ಣ ಸಾಹೇಬ್ರೆ, ನಿಮ್ಮ ಭಾರತ ದೇಶದಲ್ಲಿ ಏಕೆ ಮಹಿಳೆಯರ ಕೈ ಕುಲುಕುವುದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಭಾರತ ದೇಶದಲ್ಲಿ ಏಕೆ ಪುರುಷರು ಮಹಿಳೆಯರ ಕೈ ಕುಲುಕುವುದಿಲ್ಲ ಅಂತ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಮಹಾರಾಣಿಯ ಕೈ ಕುಲುಕುತ್ತೀರಾ ಅಂತ ಕೇಳ್ತಾರೆ. ಅಬ್ಬಬ್ಬ, ಎಂದಿಗೂ ಸಾಧ್ಯವಿಲ್ಲ. ನಾವು ಮಹಾರಾಣಿಯರ ಕೈ ಕುಲುಕಲು ಸಾಧ್ಯವೇ? ನಾವಾದರೂ ಸಾಮಾನ್ಯ ಜನ ಅಂತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನ್ನ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಮಹಾರಾಣಿಯರು. ಒಡೆಯ ಜೋರ ತಪ್ಪಳೆ. ನನ್ನ ದೇಶದಲ್ಲಿ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳು, ಎಲ್ಲ ಮಹಿಳೆಯರು ಮಹಾರಾಣಿಯರೇ. ಅದಕ್ಕೆ ನಾವು ಕೈ ಕುಲುಕುವುದಿಲ್ಲ. ಅವರಿಗೆ ಶಿರಸಾಷ್ಟಾಂಗ ಮಾಡಿ 2 ಕೈಗಳನ್ನು ಜೋಡಿಸಿ ಹೆಣ್ಣು ಮಕ್ಕಳಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಅನ್ನುವಂತಹ ಅಭೂತಪೂರ್ವವಾಗಿರುವಂತಹ ವಿಷಯವನ್ನ ಸ್ವಾಮಿ ವಿವೇಕಾನಂದರು ಮಹಿಳೆಯರ ಸ್ಥಾನಮಾನಗಳ ಬಗ್ಗೆ ಇಡೀ ಜಗತ್ತಿಗೆ ಸಾರಿದಂತಹ ಏಕೈಕ ವ್ಯಕ್ತಿ ಎಂದರೆ ಸ್ವಾಮಿ ವಿವೇಕಾನಂದರು. ಕಾರ್ಯಕ್ರಮದ ರೂವಾರಿಗಳಾದ ಮಧುಸೂದನ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ಇಂದು ಈ ನಡೆಯುವ ಕಾರ್ಯಕ್ರಮದ ಮಹಿಳಾ ಸಾಧಕಿಯರ ಸನ್ಮಾನ, ಹಲವು ಮನೋಜ್ಞ ಕಾರ್ಯಕ್ರಮಗಳು ನಡೆಯಲಿವೆ. ಹಾಗೂ ಈ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ಸಹಕರಿಸಿದ ನಮ್ಮ ನೆಚ್ಚಿನ ಶಾಸಕರು, ಅಧಿಕಾರಿಗಳು, ಸ್ವಸಹಾಯ ಸಂಘದ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಅಂತ ಹಾರೈಸುತ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ತಾಲೂಕಿನ ಜನತೆಯ ಸೇವೆಗೆ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೇವೆಂದು ಮಾಜಿ ಸಚಿವರಾದ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ನಾನು ದಿನ ಬೆಳಗ್ಗೆ ನಮ್ಮ ಮಗನಿಗೆ ಹೇಳಿದೆ,
ನಾವು ಮತವನ್ನ ಕೊಟ್ಟು ಆರಿಸಿದಂಥ ಜನ ಮರಿಬಾರದು. ನೀವೇನಾದರೂ ಮರೆತಿದ್ದಾದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನ ಮರೀತಾರೆ ಜನ. ಅದು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಅಂತ ಕಾರಣ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ PH ರಾಜೇಶ್, ಸದಸ್ಯರಂಥ ಕಲ್ಪವೃಕ್ಷ ರವಿ, ಮುಖಂಡರಾದ RA ಹನುಮಂತರಾಯ, ತುಮೂರು ನಿರ್ದೇಶಕರಾದ ಬೆಳ್ಳಿಬಟ್ಟಲು ಚಂದ್ರ ಶೇಖರ ರೆಡ್ಡಿ ಮತ್ತು ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ TN ಲಲಿತಾ, ಕಾರ್ಯದರ್ಶಿ ಸುಶೀಲಮ್ಮ ಮತ್ತು ತಾಲೂಕು ಪಂಚಾಯಿತಿ AD ಮಾರುತಿ ಪ್ರಸಾದ್, FDA ಗಂಗಾಧರ್, ರಮೇಶ್ ಬಾಬು, ಶಿವಣ್ಣ, ಯುವರಾಜ್, ಸಂಜೀವಿನಿಯ ಅರ್ಪಿತಾ, ಸರಿತಾ, ಕೃಪಾ, ಪ್ರೇಮ ಮತ್ತು ಪಾವಗಡ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು PDO ಕಿಶೋರ್ ಲಾಲ್ ಸಿಂಗ್, ಮಂಜುನಾಥ್ ಸೇರಿದಂತೆ ಇನ್ನಿತರ ಸಿಬ್ಬಂದಿ ಹಾಜರಿದ್ದರು. ಮತ್ತು ವೇದಿಕೆಯಲ್ಲಿ ಸಂಜೀವಿನಿ ಒಕ್ಕೂಟದ ಸದಸ್ಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೆಚ್ಚಿ ಶಾಸಕರಾದ HV ವೆಂಕಟೇಶ್ 50,000 ರುಗಳ ನಗದು ಬಹುಮಾನವನ್ನು ಸ್ಥಳದಲ್ಲಿ ವಿತರಿಸಿದರು. ಇನ್ನು ಇದೇ ವೇಳೆ ಸಂಜೀವಿನಿ ಒಕ್ಕೂಟದ ಕೆಲ ಸಂಘಗಳಿಗೆ ಸಾಲ ಸೌಲಭ್ಯವನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಂಜೂರಾಗಿರುವ LKG, UKG 16 ಶಾಲೆಗಳಿಗೆ ಟಿವಿಯನ್ನು ಶಾಸಕರಾದ HV ವೆಂಕಟೇಶ್, CDPO ಸುನೀತಾ ಮತ್ತು ಸಿಬ್ಬಂದಿಗೆ ವಿತರಿಸಿದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.